ಅಲ್ಲ ಭಾಗ್ಯಮ್ಮನ ಹೇಳಿದ್ಲು ಕೊಡಿಸ್ತೀನಿ ಬಾ ಅಂತ ಹೋದ್ರೆ ಜಾಸ್ತಿ ರೇಟ್ ಹೇಳ್ತಾರಪ್ಪ. ಏನು ಒಂದು ಮೂಟೆನೇ 1700 ರೂಪಾಯಿ ಅಂತಾಳೆ ರಾಗಿ. ನಾನೆಲ್ಲ ಕಮ್ಮಿ ಗಿಮ್ಮಿ ಕೊಡಿಸಿದ್ರೆ ಒಂದು 2 ಮೂಟೆ ತೆಗ್ದಾಟ್ಕೋಣ ಅಂದರೆ ನೋಡಿ ಹಂಗೆ ಹೇಳ್ಬಿಟ್ಲು. ಒಂದು ಮೂಟೆ 1700 ರೂಪಾಯಿ ಅಂದರೆ ಎಷ್ಟಾಯಿತು? ಏನದು ನಮ್ಮ ಮನೆ ಹತ್ರ ಏನೋ ಬಿದ್ದಂಗೆ ಐತಲ್ಲ. ಯಾರು ಇಲ್ಲಿ ಕುಡಿದ್ಬಿಟ್ಟು ಬಾಟ್ಲು ನಮ್ಮನೆ ಮುಂದೆ ಹಾಕಿರೋದು ಹಿಂಗೆ ಹೊಡೆದು? ಕೆಂಚ, ಏ ಕೆಂಚ, ಯಾಕಜ್ಜಿ ಏನು? ಯಾರೋ ನಮ್ಮನೆ ಮುಂದೆ ಬಾಟ್ಲು ಹಾಕಿರೋದು ಹಿಂಗೆ? ನಿನ್ನೇನು ನೋಡ್ಕೊಂಡಿಲ್ವೇನೆ? ಇಲ್ಲ ಇದ್ದೆ ಎಲ್ಲ ಹೋಗಿದ್ದ ಅಲ್ಲಿ ಯಾಕೆ? ಅಜ್ಜಿ ನೀನು ಹೇಳಿ ಕಳ್ಸಿದಂತಲ್ಲ ಗಂಗತ್ತೆಗೆ ತಲೆನೋವಿಗೆ ಹಸಿರು ಕಲರ್ ಬಾಟ್ಲಿ ಇಸ್ಕೊ ಅಂತ. ಆ ಗಂಗತ್ತೆನೂ ಬಂದಿತ್ತು. ಆಮೇಲೆ ಇದು ಹಸಿರು ಕಲರ್ ನೀನು ಹೇಳಿದ ಬಾಟ್ಲಿ ಸಿಕ್ಕಿಲ್ಲ ನನಗೆ. ಇದು ಅಪ್ಪ ಒಂದ್ಸತಿ ತಂದಿಟ್ಟಿತ್ತು ಅಜ್ಜಿ. ತಲೆನೋವು ಬಂದರೆ ಇದನ್ನು ಕುಡಿದ್ರೆ ಬೇಗ ಮೇಲಾಗುತ್ತೆ ಅಂತ ಅಪ್ಪ ಹೇಳಿತ್ತು. ಅದಕ್ಕೆ ನಾನು ಗಂಗತ್ತೆಗೆ ಕೊಟ್ಟೆ. ಇದನ್ನು ಕೊಡ್ದ್ಮೇಲೆ ಗಂಗತ್ತೆ ಹೆಂಗೂ ಆಡ್ಕೊಂಡು ಬಾಟ್ಲೆಲ್ಲ ಹೊಡ್ಕೊಂಡು ಒಳಗೆ ಸೇರಿದರೆ ಗುಂಡು ಅಂತ ಹಾಡು ಹೇಳ್ಕೊಂಡು ಹಿಂಗೆ ಹೋಯ್ತಜ್ಜಿ. ಅಯ್ಯೋ ಎಂಥ ಕೆಲಸ ಮಾಡಿದ್ರು. ಅಯ್ಯೋ ನಾನೇ ಒಂದು ಹೇಳಿದ್ರೆ ನೀನೇ ಒಂದು ಮಾಡಿದ್ಯಾ. ಅವ್ರ ಅತ್ತೆ ಬೇರೆ ಸರಿಯಿಲ್ಲ. ನಾವೇ ಥರ ಮಾಡಿರೋದಂತ ಗೊತ್ತಾದರೆ ಇನ್ನು ರೋಡಲ್ಲೇ ಬಂದು ಜಗಳ ಮಾಡ್ತಾಳೆ. ಅಯ್ಯೋ ಹೋಗೋ ಒಳಗಡೆ ಮಜ್ಜಿಗೆ ಕಲಸಿಕ್ಕಿದ್ದೀನಿ, ಒಂದು ಗ್ಲಾಸ್ ಉಳ್ಕೊಂಡು ತಗೋಬೋಗೋ ಬೇಗ. ಎತ್ತಗೋದ್ಲವಳು. ಸರಿ ಇರಾಜಿ ತಗೋ ಬರ್ತೀನಿ. ನಾನು ಹೋಗಿ ಅವಳು ಎಲ್ಲೋಗ್ತಾಳೆ ನೋಡ್ಬಿಟ್ಟು ಕೂರಿಸ್ಬಿಟ್ಟು ಏನಾಗುತ್ತೋ ನೋಡ್ಕೊಂಡು ಬರ್ತೀನಿ. ಮನೆ ಕಡೆ ಹುಷಾರು. ಒಳಗೆ ಸೇರಿದರ್ಕೊಂಡು ಊರಿಗೆ ಆಗುವಳು ಗಂಡು. ಗಂಗಾ ನಿಂತ್ಕೊಳ್ಳೆ. ನಿಂತ್ಕೊಳ್ಳೆ ಗಂಗಾ. ಯಾರು ಕರೆದಿದ್ದು ನನ್ನ? ನಾನೇ ನಿಂಗಜ್ಜಿ. ಯಾಕೆ ಹಿಂಗಾಗ್ಬಿಟ್ಟಿದ್ಯಾ? ಅಯ್ಯೋ ತಗೊಳೆ ತಾಯಿ ಫಸ್ಟ್ ಇದು ಕೊಡಿ ನೀನು. ಸಾಕು ನನಗೆ. ಇದು ಕುಡಿದ್ಮೇಲೆ ಏನೋ ನಿದ್ದೆ ಬರಂಗೆ ಆಗ್ತೈತಲ್ಲ ನನಗೆ. ಸ್ವಲ್ಪ ಏನದ ಹೇಳ್ದಂಗೆ ಐತೆ. ಹಂಗೆ ಮನೆಗೆ ಕಳಿಸ್ಬಿಡಂತಡಿ. ನಿದ್ದೆ ಬರ್ತೈತಾ? ಇನ್ನೊಂಚೂರು ಮುಂದೆಕಷ್ಟೇ ನಿಮ್ಮ ಮನೆ ಹೋಗಿ ಮಲ್ಕೊಂಬಿಡು ಹೋಗಮ್ಮ. ಬರ್ತೀನಿ. ಅಯ್ಯೋ ಹೆಂಗೋ ಸ್ವಲ್ಪ ಕಮ್ಮಿ ಆದಂಗೆ ಐತೆ. ಅಯ್ಯೋ ನಾವೇ ಥರ ಮಾಡಿರೋದಂತ ಗೊತ್ತಾಗ್ಬಾರ್ದಪ್ಪ. ಅವ್ರ ಅತ್ತೆ ಮಾತ್ರ ಗೊತ್ತಾದರೆ ಅಷ್ಟೇ. ನಿದ್ದೆ ಬರ್ತೈತೆ. ಎಲ್ಲೇ ಮಲಗೋಣ ಬಿಡು. ಏನೇ ಇವಳು ಹಿಂಗೆ ಮಲ್ಕೊಳ್ಳಲ್ಲ? ಗೊರ್ಕೆ ಬಿಟ್ಕೊಂಡು ಅಡುಗೆ ಮಾಡೋಳಿಲ್ಲ ಗೊತ್ತಿಲ್ಲ. ಹೇ ಗಂಗಾ ಎದೊಳೆ ಮೇಲೆ. ರೀ ಏನೇ ಅಡುಗೆ ಮಾಡೋದು ಹಿಂಗೆ ಮಲ್ಕೊಂಡಿದ್ಯಾ? ಯಾಕೆ? ಅದು ರೀ ಅದು ಬೇಗ ಹೋಗಿ ಅಡುಗೆ ಮಾಡೋದು. ನಂಗೆ ಹೊಟ್ಟೆ ಹಸಿತಿದೆ. ಅಡುಗೆ ಮಾಡಿದ್ರೆ ಹೆಂಗೆ ಮಾಡೋದು? ಮನೇಲಿ ತರಕಾರಿ ಇಲ್ಲ, ಬೇಳೆ ಇಲ್ಲ, ಅಕ್ಕಿ ಇಲ್ಲ, ರೇಷನ್ ಅಂತೂ ಏನೂ ಇಲ್ಲ, ಈರುಳ್ಳಿ ಬೆಳ್ಳುಳ್ಳಿನೂ ಇಲ್ಲ, ಎಣ್ಣೆನೂ ಇಲ್ಲ. ಏನಕ್ಕೆ ಅಡುಗೆ ಮಾಡೋದು? ಏನಕ್ಕೆ ಸಾಂಬಾರು ಮಾಡೋದು? ನಾನು ನೀವು ತಂದುಕೊಟ್ರೆ ಮಾಡೋಕ್ಕಾಗೋದು ಇನ್ನು. ಯಾವಾಗಲೂ ಅದಿಲ್ಲ ಇದಿಲ್ಲ ಅಂದ್ಕೊಂಡೇ ಇರು. ಏನು ಮಾಡೋದು? ಹೋಗಿ ತಗೊಂಬಂದು ಕೊಡ್ತೀನಿ ಬಿಡು. ಹೆಂಗೋ ಹೋದ. ನಾವು ಸ್ವಲ್ಪ ಕುತ್ಕೊಂಡಿರೋಣ, ರೆಸ್ಟ್ ಮಾಡೋಣ. ಇನ್ನೇನು ಅಡುಗೆ ಮಾಡೋಕ್ಕೆ ಏನು ಇಲ್ವಲ್ಲ ಹಂಗೆ. ಹೇ ಗಂಗಾ ತಗೊಳ್ಳೆ. ನೋಡೊಂದು ಬ್ಯಾಗ್ ತುಂಬ ತಂದಿದ್ದೀನಿ. ಒಂದು ವಾರ ಬರಬೇಕು. ಮತ್ತು ಚಿಕನ್ ಐತೆ, ಇದ್ರಲ್ಲಿ ಚಿಕನ್ ಸಾಂಬಾರು ಮಾಡು, ಮುದ್ದೆ ಮಾಡು. ಚಿಕನ್ ತಂದಿದ್ದೀರಾ ರೀ? ಮಕ್ಳಿಗೂ ತುಂಬ ಇಷ್ಟ. ಕೊಡ್ರಿ, ಮಾಡ್ತೀನಿ ಬೇಗನೆ. ತಗೋ. ಈ ಬ್ಯಾಗ್ ತೊಗೊಂಬರೋಷ್ಟ್ರಲ್ಲಿ ಸಾಕಾಯ್ತು ನನಗೆ. ಒಂದು ಗ್ಲಾಸ್ ನೀರು ತೊಗೋಬೇಕು ಕುಡಿಯೋಕೆ ನನಗೆ. ಹಾಂ ರೀ, ತರ್ತೀನಿ. ತಗೊಳ್ರಿ. ತಗೊಳ್ಳೆ. ನಂಗೆ ಸ್ವಲ್ಪ ಕೆಲಸ ಐತೆ ಹೊರಗಡೆ, ಹೋಗ್ಬಿಡ್ತೀನಿ. ಬರೋಷ್ಟ್ರಲ್ಲಿ ಚಿಕನ್ ಸಾರು ಮುದ್ದೆ ಮಾಡಿರು. ಹಾಂ ರೀ, ಸರಿ ಮಾಡ್ತೀನಿ ರೀ. ಹೋಗಿ ಮಾಡೋಣ. ಮಕ್ಕಳು ಬರೋಷ್ಟಲ್ಲೇ ಮಕ್ಕಳು ತಿಂತಾರೆ. ಮಕ್ಳಿಗೂ ತುಂಬ ಇಷ್ಟ ಚಿಕನ್ ಸಾರು ಅಂದರೆ. ಬೇಗ ಮಾಡಿಬಿಡೋಣ. ಬಾರಿ ಇಲ್ಲ ಪಪ್ಪ. ಆಮೇಲೆ ಆಟಾಡಿ ತಿಂದ್ಬಿಟ್ಟು ಚಿಕನ್ ಸಾರು ಮುದ್ದೆ ಮಾಡಿದ್ದೀನಿ ಫಸ್ಟು. ತಿಂದ್ಬಿಟ್ಟು ಆಮೇಲೆ ಹೋಗಿ ಆಡಿರೋ ಬರ್ರಿ. ನಿಮ್ಮ ಅಜ್ಜಿ ಬಂದರೆ ಎಲ್ಲ ತಿನ್ಕೊತಾಳೆ. ಅವ್ರು ಬರೋತ್ತಲ್ಲ ನಾವೇ ತಿನ್ಕೊಳೋಣ. ನಿಮ್ಮಪ್ಪ ಬರೋದು ಎಷ್ಟೊತ್ತಾಗುತ್ತೇನೋ, ನಾವೇ ತಿನ್ನೋಣ ಬರ್ರಿ. ನನಗೆ ಕೊಡಮ್ಮ. ಮಾಡಿರೋದು ನಿಮಗೆ ಇಬ್ರಿಗೆ ಹಾಕ್ಕೊಡ್ತೀನಿ. ಬರ್ರಿ, ಇಲ್ಲಿ ಕುತ್ಕೊ ಬರ್ರಿ. ಇವಾಗ ಮಾಡಿಲ್ಲ ಪಪ್ಪ, ಇವಾಗ ತಿನ್ಬಿಡು. ನಾನು ಆಮೇಲಿಂದ ಮಾಡ್ಕೊಡ್ತೀನಿ. ಮುದ್ದೆನೇ ಮಾಡಿರೋದು, ಇವಾಗ ತಿನ್ಬಿಡು ಸ್ವಲ್ಪ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.